ನಟ ಕಿಚ್ಚ ಸುದೀಪ್ ಅವರ ಹುಟ್ಟು ಹಬ್ಬದ ಸಂಭ್ರಮ ಇವತ್ತು. ಅಭಿಮಾನಿಗಳು ನಿನ್ನೆಯಿಂದಲೇ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಆದರೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಟ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ರು ಅಭಿಮಾನಿಗಳಿಗೆ. ಅಂದರೆ ಇವತ್ತು ಏನು ಹುಟ್ಟುಹಬ್ಬ ಇದೆಯಲ್ಲ, ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡೋದು ಬೇಡ ಅಂಥೇಳಿ ಅದಕ್ಕೂ ಕೂಡ ಕಾರಣವನ್ನು ಕೊಟ್ಟಿದ್ದಾರೆ. ಅಂದರೆ ನಿನ್ನೆಯ 1ನೇ ತಾರೀಕು ಏನಿತ್ತಲ್ಲ, ಸೆಪ್ಟೆಂಬರ್ 1ಕ್ಕೆ ಮಧ್ಯರಾತ್ರಿಯೇ ಮಾತ್ರ ಹುಟ್ಟುಹಬ್ಬ ಆಚರಣೆ ಮಾಡೋಣ ಅಂಥೇಳಿ ಅದಕ್ಕೂ ಕೂಡ ಡೇಟ್ ಫಿಕ್ಸ್ ಮಾಡಿ ಅಲ್ಲಿ ಜಾಗವನ್ನು ಕೂಡ ಫಿಕ್ಸ್ ಮಾಡಿದರು, ಎಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂಥೇಳಿ. ಕರುನಾಡಿನಾದ್ಯಂತ ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ನ ಬಾದ್ಶಾ ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಇದು. ಇವತ್ತು ಕಿಚ್ಚ ಸುದೀಪ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತೆ. ಈ ದಿನ ಅಭಿಮಾನಿಗಳು ಭರ್ಜರಿ ಪ್ಲಾನ್ ಕೂಡ ಮಾಡ್ತಾರೆ. ಆದರೆ ಈ ಬಾರಿ ಅವಕಾಶ ಇಲ್ಲ. ಅದಕ್ಕೆ ಅಭಿಮಾನಿ ಬಳಿ ಕಿಚ್ಚ ಸುದೀಪ್ ಅವರು ಮನವಿಯನ್ನು ಕೂಡ ಮಾಡಿದ್ರು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ನಟ ಕಿಚ್ಚ ಸುದೀಪ್, ಪ್ರಿಯ ಸ್ನೇಹಿತರೆ, ಸೆಪ್ಟೆಂಬರ್ 2ರ ಬೆಳಗಿನಲ್ಲಿ ಅಲ್ಲ, ಸೆಪ್ಟೆಂಬರ್ 1ರ ರಾತ್ರಿಯೇ ಸಿಗುವ ಅಂತ. ಸೆಪ್ಟೆಂಬರ್ 2ರಂದು ನೀವು ನನ್ನನ್ನು ಭೇಟಿ ಮಾಡೋದಕ್ಕಾಗಿ ಎಷ್ಟು ಕಾಯುತ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಕಾಯುತ್ತೇನೆ. ಆ ದಿನ ನೀವು ಕೊಡುವ ಸಂಭ್ರಮ ಪ್ರತಿ ಸಲವೂ ನನಗೆ ಮರು ಹುಟ್ಟುಹಬ್ಬ ಪಡೆದಂತಾಗತ್ತೆ. ಸಂದೇಹವಾಗಿ ನನ್ನ ಬದುಕಿಗೆ ಮೊದಲು ತುಂಬಿದಂತೆ ನೀವು ನಿಮ್ಮೆದುರು ನಿಂತು ವಿನೀತನಾಗುವುದಕ್ಕಿಂತ ಖುಷಿ ಏನಿದೆ. ಆದ್ದರಿಂದಲೇ ದಶಕಗಳಿಂದ ನಿಮ್ಮನ್ನು ಮನೆಯ ಹತ್ತಿರದ ಭೇಟಿ ಮಾಡುತ್ತಲೇ ನಾನು ಸಂಭ್ರಮಿಸಿದ್ದೇನೆ. ಈ ಸಲ ತುಂಬ ಕಷ್ಟವಾಗ್ತಿದೆ. ಏಕೆಂದರೆ ಅಮ್ಮನಿಲ್ಲದ ಮೊದಲ ವರ್ಷ ಇದು. ಅಮ್ಮನಿಲ್ಲದ ಸಂಭ್ರಮವನ್ನು ಊಹಿಸಿಕೊಳ್ಳೋದು ನನಗೆ ಕಷ್ಟ ಆಗ್ತಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿ, ಅಲ್ಲದೆ ನಿಮ್ಮನ್ನು ನಿರಾಸೆಗೊಳಿಸೋದು ನನಗಿಷ್ಟ ಇಲ್ಲ. ನಿಮ್ಮ ಮೂಲಕವೇ ನನ್ನ ಹುಟ್ಟುಹಬ್ಬ ಹುಟ್ಟಬೇಕು. ಗಡಿಯಾರ 12 ಗಂಟೆ ಅಂತ ಸದ್ದು ಮಾಡುವಾಗ ನನಗೆ ನಿಮ್ಮ ಶುಭಾಶಯಗಳು ಕಿವಿಗೆ ಕೇಳಬೇಕು, ಅವುಗಳೇ ಎದೆಗೆ ಇಳಿಯಬೇಕು. ಆದ್ದರಿಂದ ಸೆಪ್ಟೆಂಬರ್ 1ರ ರಾತ್ರಿ ನಾವೆಲ್ಲರೂ ಒಂದು ಕಡೆ ಸೇರೋಣ ಅಂಥೇಳಿ ಈ ರೀತಿ ಪೋಸ್ಟ್ ಮುಖಾಂತರ ಎಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಪೋಸ್ಟ್ ಮಾಡಿದರು. ಮಧ್ಯರಾತ್ರಿ ಅಂದರೆ ಇವತ್ತಲ್ಲ, ನಿನ್ನೆ ಮಧ್ಯರಾತ್ರಿಯಿಂದಲೇ ಈ ರೀತಿಯ ಸಂಭ್ರಮಾಚರಣೆ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಭೇಟಿ ಮಾಡೋಕ್ಕಾಗಿಲ್ಲ, ತಪ್ಪಿಸ್ಕೊಂಬೇಡಿ. ಬಟ್ ಮಾತು ಕೊಟ್ಟಿದ್ದೆ, ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಟ್ಟಿದ್ದೆ. ನಾನು ಈಗಲೂ ಮನೆ ಹತ್ರ ಕೆಲವರು ಇದ್ದಾರೆ, ಕ್ಷಮಿಸಿ. ನಾನು ಹೇಳಿದ್ದೆ ಮನೆ ಹತ್ರ ಇರೋಲ್ಲ, ನಾನು ಒಂದು ಶಬ್ದ ಬೇಡ. ಮೊದಲನೇ ಹುಟ್ಟು ಹಬ್ಬ ನಂದಿದ್ದು. ನನಗೆ ಬೆಳಗ್ಗೆ ಯಾವತ್ತು ನನ್ನ ಹುಟ್ಟುಹಬ್ಬ ದಿನ ನನ್ನ ತಾಯಿಗೆ ಕಾಲಿಗೆ ಬಿದ್ದು ದಿನ ಪ್ರಾರಂಭ ಮಾಡಿ ಅಭ್ಯಾಸ. ಆದರೆ ಈ ಸಲ ಆ ಆಶೀರ್ವಾದದ ಸ್ಥಾನದಲ್ಲಿ ತಾವಿದ್ದೀರಿ. ತಮ್ಮ ವಿಶೇಷೊಟ್ಟಿಗೆ ನನ್ನ ಹುಟ್ಟುಹಬ್ಬ ಪ್ರಾರಂಭಿಸ್ತಾ ಇದ್ದೀನಿ ನಾನು. ಅದಕ್ಕೆ 12 ಗಂಟೆಗೆ ನಿಮ್ಗಿಂತ ಬೆಟರ್ ಯಾರೊಟ್ಟಿಗೆ ನಾನು ಇದಕ್ಕಿಂತ ಬೆಟರ್ ಗಿಫ್ಟ್ ನನಗೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀ ನನ್ನ ಜೀವ 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 ಈ ನಿಮ್ಮ ದೋಸ್ತಿಯೊಂದೇ ನನ್ನ ಆಸ್ತಿ. ಎಲ್ಲರಿಗೂ ಕಿಚ್ಚೋತ್ಸವಗೆ ಹಾರ್ದಿಕ ಶುಭಾಶಯಗಳು. ಒಂದು ಸೌಂಡ್ ನಮ್ಗೆ ಆಕ್ಚುಲಿ ತುಂಬಾ ಇಷ್ಟ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಲೈಟಾಗಿ ಸ್ಟಾರ್ಟ್ ಮಾಡೋಣ. ದುಬೈನ ವಿಕ್ರಾಂತ್ ರೋಣ ಟ್ರೈಲರ್ ರಿಲೀಸ್ ಆದಾಗ ಅಂತ ಒಂದು ವಾಯ್ಸ್ ಇದೆ, ಗೊತ್ತಾಗ ನಮ್ದೆ.
ಖುಷಿ ಆಗ್ತಿದೆ. ಅಭಿಮಾನಿಗಳು ಅಂತ ಹೇಳಂಗಿಲ್ಲ, ಸ್ನೇಹಿತರು. ಅಣ್ಣನ ಬರ್ತ್ಡೇಗೆ ಬಂದಿರೋ ಎಲ್ಲ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ ಕಿಚ್ಚ ಸುದೀಪ್ ಅಣ್ಣಂಗೆ ಇಲ್ಲಿಂದನೇ ಒಂದು ಲವ್ ಯು. ನೂರು ಕಾಲ ಸದಾ ಖುಷಿಯಾಗಿರ್ಲಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರ್ಲಿ. ಮಾರ್ಕ್ ಟೀಸರ್ ನೋಡಿದ್ರಾ? ಅಣ್ಣನ ಬರ್ಡೇ ವರ್ಷದಲ್ಲಿ ಇದಕ್ಕಿಂತ ದೊಡ್ಡ ಹಬ್ಬ ಇನ್ನೇನಿದೆ? ಓಹೋ, ಹಿಂಗೆ ನೋಡ್ತಾ ಇರೋದಕ್ಕೆ ಒಂದು ದೊಡ್ಡ ಖುಷಿ ಇದೆ. ಡೆಫಿನೆಟ್ಲಿ ಎಸ್. ಅಣ್ಣ ಇಸ್ ಆಲ್ವೇಸ್ ಬೀನ್ ಅಣ್ಣ. ಮತ್ತೆ ಎಲ್ಲರಿಗೂ, ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ನಾವೆಲ್ಲ ಈ ಸ್ಥಾನ ಪಡ್ಕೊಳ್ಳೋಕ್ಕೆ ಎಷ್ಟು ಅಣ್ಣ ಹೆಲ್ಪ್ ಮಾಡಿದ್ದಾರೆ ಅಂತ. ಈ ಸಲ ಬಾಸ್ ಬರ್ಡೇ ಆ್ಯಂಡ್ ಹೋದ ಸಲ ಥರನೇ ಈ ಸಲನೂ ಒಂದು ಬಿಗ್ ಅನೌನ್ಸ್ಮೆಂಟ್ ಬಂತು. ಅದು ಬಾಸ್ ಟೀಸರು ಸಖತ್ತಾಗಿ ಬಂದಿದೆ. ಟೀಸರು, ಹೇರ್ ಸ್ಟೈಲು, ಲುಕ್ಕು ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಡಿಸೆಂಬರ್ 25ಕ್ಕೆ ಮತ್ತೆ ಬರ್ತಿದ್ದಾರೆ. 2 ವರ್ಷ ಎಲ್ಲ ಗ್ಯಾಪ್ ಕೊಡ್ತಿಲ್ಲ, ಮತ್ತೆ ವರ್ಷ ಗ್ಯಾಪ್ ಇಲ್ಲದೆ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಇದು 52 ವರ್ಷ ನಾನು ನಂಬಕ್ಕೆ ಆಗ್ತಲ್ಲ. ಫಸ್ಟ್ ಆಫ್ ಆಲ್ 28 ವರ್ಷದ ಹುಡುಗ ವರ್ಷಕ್ಕೆ ಒಂದೇ ಹಬ್ಬ ಆಪ್ ಸಂಚೂರ್ ಆಗಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇನ್ನು 29 ಏಜ್ ಇದೆ ಅನ್ನೋ ಥರನೇ ಮುಖ ಫೇಸ್ ಕೊಟ್ಟಿರೋದು. ಎಲ್ರಿಗೂ